ಇಂಡಿಯಾ ಫಸ್ಟ್ಗೆ ಸ್ವಾಗತ. ನಾನು ವಿದ್ಯಶ್ರೀ. 46ರ ಅಂಕಲ್ 19ರ ಹರಿಯದ ಯುವತಿಯ ಮಧ್ಯೆ ಪ್ರೀತಿಯ ಬಂಧ ಬೆಸೆದಿತ್ತು. ಲವ್ನಲ್ಲಿ ಮುಳುಗಿದ್ದಂಥ ಜೋಡಿ ಮದುವೆಯನ್ನೂ ಆಗಿತ್ತು. ಆದ್ರೀಗ ದುರ್ಗದ ಜೋಡಿಯ ಪ್ರೀತಿ ದುರಂತ ಅಂತ್ಯ ಕಂಡಿದೆ. ಯುವತಿ ಮನೆಯವರು ಪ್ರಿಯಕರನನ್ನೇ ಕೊಂದು ಹಾಕಿದ್ದಾರೆ. ಕಾದು ಕೂತು ಸ್ಕೆಚ್ ಹಾಕಿ ಬರ್ಬರವಾಗಿ ಹತ್ಯೆಗೈದಿದ್ದಾರೆ. ಇವತ್ತು ಜಾಮೀನು ಸಿಗುತ್ತೆ ಅಂತ ಕಾಯ್ತಾ ಇದ್ದ ದರ್ಶನ್ಗೆ ನಿರಾಸೆಯುಂಟಾಗಿದೆ. ಹೈಕೋರ್ಟ್ನಲ್ಲಿ ದಾಸನ ರೆಗ್ಯುಲರ್ ಬೇಲ್ ಅರ್ಜಿ ವಿಚಾರಣೆ ನಡೆದಿದೆ. ಕಾಟೇರನ ಪರ ವಕೀಲರು ಪ್ರಕರಣದ ಸೂಕ್ಷ್ಮತೆಯನ್ನ ಹಿಡಿದು ನ್ಯಾಯಾಲಯದಲ್ಲಿ ವಾದವನ್ನ ಮಂಡಿಸಿದ್ದಾರೆ. ನಾಳೆ ಮಧ್ಯಾಹ್ನಕ್ಕೆ ವಿಚಾರಣೆ ಮುಂದೂಡಿಕೆಯಾಗಿದೆ. ಪ್ರೀತ್ಸೆ ಅಂತ ಪ್ರಾಣ ತಿಂತಿದ್ದ, ಲವ್ ಮಾಡುವಂತ ನರ್ಸ್ ಬೆನ್ನು ಬಿದ್ದಿದ್ದ, ಮದುವೆ ಆಗೋಣ ಬಾ ಅಂತ ಕಾಡಿಸ್ತಾ ಇದ್ದ. ಇದಕ್ಕೆ ಒಪ್ಪದೇ ಇದ್ದಿದ್ದಕ್ಕೆ ಕೈನಲ್ಲಿ ಮಚ್ಚು ಹಿಡಿದಿದ್ದ. ಆಸ್ಪತ್ರೆಯಲ್ಲಿದ್ದ ಯುವತಿ ಮೇಲೆ ಕಿರಾತಕ ಡೆಡ್ಲಿ ಅಟ್ಯಾಕ್ ಮಾಡಿ ಹತ್ಯೆಗೆ ಯತ್ನಿಸಿದ್ದಾನೆ. ಕೀಚಕನ ಕೃತ್ಯಕ್ಕೆ ಯುವತಿಯ ತಂದೆ ಪ್ರಾಣವನ್ನೇ ಬಿಟ್ಟಿದ್ದಾರೆ. ಆರ್ಸಿಬಿ ಅಂದ್ರೆ ಬರೀ ಒಂದು ಟೀಮ್ ಅಲ್ಲ, ಅದು ಕನ್ನಡಿಗರ ಎಮೋಷನ್. ಆದ್ರೀಗ ಹೆಸರಲ್ಲಿ ಬೆಂಗಳೂರು ಇಟ್ಕೊಂಡು ಆರ್ಸಿಬಿ ಫ್ರಾಂಚೈಸಿ ಕನ್ನಡ ವಿರೋಧಿ ನಡೆ ತಳೆದಿರುವಂತಹ ಆರೋಪ ಕೇಳಿಬಂದಿದೆ. ಹಿಂದಿಯಲ್ಲಿ ಪೇಜ್ ಓಪನ್ ಮಾಡಿ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದೆ. ಮಹಾರಾಷ್ಟ್ರದ ಮುಂದಿನ ಸಿಎಂ ಯಾರು ಅನ್ನುವ ಚರ್ಚೆ ಜೋರಾಗಿದೆ. ಮೂರೂ ಪಕ್ಷಗಳ ನಾಯಕರು ಅಮಿತ್ ಶಾ ಜೊತೆ ಮಾತುಕತೆ ನಡೆಸಿದ್ದಾರೆ. ಈ ಮಧ್ಯೆ ಶಿಂಧೆ ಪಟ್ಟ ತ್ಯಾಗ ಮಾಡುವ ಸುಳಿವು ಸಿಕ್ಕಿದೆ. ಪ್ರಬಲ ಖಾತೆಗಳಿಗೆ ಡಿಮ್ಯಾಂಡ್ ಇಟ್ಟಿರೋ ಸುದ್ದಿ ಬಂದಿದೆ. ಇತ್ತ ಹೇಮಂತ್ ಸೊರೇನ್ ಜಾರ್ಖಂಡ್ ಪಟ್ಟವನ್ನ ಅಲಂಕರಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.